ಅವರೊಂದಿಗೆ ಸುಖದ ಸ್ವಪ್ನವನ್ನು ಕಾಣಲು ಬಿಟ್ಟು ಗಂಡನಿಲ್ಲದ ಸಮಯದಲ್ಲಿ ನಿಂದನಿಗೆ ಸೆರಗುತ್ತಿರುತ್ತರೇ ಹೆಚ್ಚು ಇನ್ನು ಸಮಾಜದಲ್ಲೇ ಕಾಮಕ್ಕಾಗಿ ಕಚ್ಚಾಟ ಇದನ್ನಿನ್ನೂ ಅರಿಯದ ಇನ್ನೊಬ್ಬ ಹಸು ಕಂದ ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತಾಡುವ ನಿನ್ನಂತ ಬಂಡರ ತಲೆ ಎತ್ತಿ ಮೇಲೆ ಇರುತ್ತದೆ. ಮಾತೃದೇವತೆಯಾದ ಭೂಮಾತೆ ಬೆತ್ತಲೆ ಕಾಣುತ್ತಿರುವುದು. ಈ ವಿಕ್ಕಿಯ ದುಷ್ಟ ಸಾಮ್ರಾಜ್ಯವನ್ನು ಒಪ್ಪಬೇಕಾದರೆ ತುಂಬಾ ಕಷ್ಟ. ನೀ ಒಪ್ಪಿದರೆ ನೀನಾಗುವೆ ಶ್ರೀಮಂತ, ಇಲ್ಲವಾದರೆ ತೋರಿಸುವೆ ರಣರುದ್ರನ ಅವತಾರ. ಹಾರಿಸುವೆ ನಿನ್ನ ಪ್ರಾಣ. ನೀ ಒಪ್ಪಿದರೆ ನಿನ್ನೆತ್ತುವೆ ಯಾದೀಶನ ಅವತಾರ. ನಲಿದಾಗ ತಾಯಿ ಸುರಿಸುವಳು ಕರುಣಾರಸ. ಅದೇ ಮಗು ತೊದಲು ಮಾತೆಯಿಂದ ಮನತನಿಸಿದಾಗ ಕೊಡುವಳು ಆನಂದ. ಆ ಮಗು ಬೆಳೆದು ಯೋಗ್ಯನಾಗಿ ಹುಟ್ಟಿ ಬೆಳೆದ ಕೀರ್ತಿ ಗಳಿಸಿದಾಗ ಎದೆ ಒಪ್ಪಿ ಸುರಿಸುವಳು ದಾರೆ. ಅದಲ್ಲದೆ ನಿಮ್ಮಂತ ವಿಷ ಸ್ವಲ್ಪವಾಗಿ ಬೆಳೆದರೆ ಸುರಿಸುವಳು ರಕ್ತ ಕಣ್ಣೀರು. ಕಟ್ಟಲು ಬಿಡಲಾರದು ಬೇರೊಬ್ಬರದ ಶಾಪದ ಉಸಿರು. ಅದು ನೀ ಕಾಣುತ್ತಿರುವ ಕಳಸ ಎಂದು ತಿಳಿದುಕೋ. ಈ ವಸಂತ ಒಯ್ದರೆ ಪ್ರೀತಿಸುವ ನಾಯಕ, ಮುಡಿದರೆ ಕೊತ್ತು ಕೊಯ್ಯುವ ಘಾತಕ. ಇನ್ನೊಂದು ಕೊಪ್ಪಿರುವ ಕುರಿ ಹಚ್ಚಿರುವ ಎಂಬ ಉರಿ ನಿನಗೆ ತೋರಿಸುವೆ ನರಕದ ದಾರೆ. ಜೀವನದುದ್ದಕ್ಕೂ ಹರಿಸುವೆ ಕಣ್ಣೀರಿನ ಕಾವೇರಿ. ನಿನಗಾಗಿಯೇ ನಿರ್ಮಿಸಿರುವೆ ಎದ್ದಾರೆ. ಇದೇ ಈ ವಿದ್ಯಾ ಚಮತ್ಕಾರದ ಐಶ್ವರ್ಯ. ನಿನ್ನ ತಿರುಗೇಟಿಗೆ ಕೆಂಗಟ್ಟಿ ಉಳಿಯಂತೆ ನೀ ಕಟ್ಟಿರುವ ದುಷ್ಟ ಸಾಮ್ರಾಜ್ಯವನ್ನು ಆನೆಯಲ್ಲೇ ಸುಟ್ಟು ಭಸ್ಮ ಮಾಡುವೆನೋ ಈ ತೀರ. ಈ ನಿನ್ನ ಮುಖದ ಭಾವನೆಯನ್ನು ನೋಡ್ತಾ ಇದ್ರೆ ಯಾವ್ದಾದ್ರು ಚಿಂತೆಯಲ್ಲಿ ಮುಳುಗಿದಂತೆ ಕಾಣ್ತಾ ಇದೆಯಲ್ಲ. ಈ ಚಿಂತೆಗೆ ಕಾರಣ ನಾನ ಅಥವಾ ಬೇರೆ ಏನಾದ್ರೂ? ಬೆಳ್ಳಿ ತಾರೆಯ ದೃಷ್ಟಿ ಲೇಪನಕಾಯಿ ನನ್ನ ಮನದ ಭಾವನೆಗಳಿಗೆ ಆಶಾ ಗೋಪುರ ಕಟ್ಟಿ ನಗು ನಗುತ್ತಾ ಬಂದ ನನ್ನ ಮುಖ ನಿನಗಾಗಿ ಕಾದು ಕಾದು ಸಪ್ಪೆ ಮರೆಯೋಯ್ತೆ. ಅಯ್ಯೋ, ಹಾಗಾದ್ರೆ ನಿನ್ನ ಬಳಿಯಲ್ಲಿ ನಾನಿಗ್ ಬಿಡ್ಬೇಕಾದ್ರೆ ನೀನ್ ಯಾಕೆ ನಗ್ತಾ ಇಲ್ಲ? ಅಯ್ಯೋ ಶಿವನೇ, ಈ ಗಂಡನಿಗೆ ನಗೋದಕ್ಕೂ ಕೂಡ ಬರೋದಿಲ್ಲ. ದೀಪ, ಹೀಗೆ ಕದ್ದು ಮುಚ್ಚಿ ಪ್ರೀತಿ ಮಾಡಲು ಎಲ್ಲಿಯ ತನಕ ಸಾಧ್ಯವೇನು? ನಾವಿಬ್ಬರು ಸತಿಪತಿಗಳಾಗಿ ಸುಖ ಸಂಸಾರ ನಡೆಸಬೇಕು. ನೋಡಿ, ಆ ವಿಷಯವನ್ನ ಕೇಳಬೇಕಾದದ್ದು ನಾನು. ಆದ್ರೆ ನೀವಿಷ್ಟೊಂದು ಆತರ ಪಡ್ತಾ ಇದ್ದೀರಲ್ಲ. ಈಗಲೇ ನಾವಿಬ್ರು ಮದುವೆ ಆದ್ರೆ ಹಕ್ಕಿಗಳಂತೆ ಆ ಬಾನತ್ತರಕ್ಕೆ ಹಾರೋದಕ್ಕಾಗೋದಿಲ್ಲ. ಸಂಸಾರ ಇರುವ ಬಂಧನದಲ್ಲಿ ನಾವಿಬ್ರು ಸಿಗಿಬಿಡ್ಬೇಕಾಗುತ್ತೆ. ಅದಕ್ಕೆ ಹುಚ್ಚಿ, ನಿನ್ನ ಕಲ್ಪನೆ ತಪ್ಪು. ಮದುವೆಯಾದ ನಂತರ ಸುಖ ಸಂತೋಷದಿಂದಿರುವ ಸಂಸಾರಗಳು ಎಷ್ಟಿಲ್ಲ ಹೇಳು? ಸಂಸಾರ ಎನ್ನುವ ಕೇವಲ ಮನಸ್ಸಿನ ಭಾವನೆಯಲ್ಲಿರುತ್ತದೆ ಹೊರತು ಪ್ರೀತಿಸುವ ಹೃದಯಕ್ಕಲ್ಲ. ಚಿನ್ನ, ನಮ್ಮಿಬ್ಬರ ಮಧ್ಯೆ ಯಾವುದಾದರೂ ಬಿರುಗಾಳಿ ಬೀಸಿ ನಮ್ಮಿಬ್ಬರನ್ನು ದೂರ ಮಾಡಿದರೆ ನಿನ್ನ
ನಿನ್ನನ್ನು ಅಗಲಿ ಬಾಳುವ ಶಕ್ತಿ ನನಗಿಲ್ಲ ದೀಪ, ನನಗಿಲ್ಲ. ನುಡಿದಿರಿ ನನಗೂ ಕೂಡ ಎಂಥ ಮಾತುಗಳು. ಆ ಮಾತನ್ನು ಕೇಳೋದಕ್ಕೆ ನನ್ನಿಂದ ಖಂಡಿತವಾಗ್ಲೂ ಸಾಧ್ಯವಿಲ್ಲ. ದೀಪ, ಆದಷ್ಟು ಬೇಗ ಇಲ್ಲಿಂದ ನಿಮ್ಮ ಮನೆಗೆ ಹೋಗಿ ನಮ್ಮ ಮದುವೆ ವಿಚಾರ ಮಾತನಾಡಿ ಹಿರಿಯರ ಸಮ್ಮುಖದಲ್ಲಿ ಈ ನನ್ನ ನಲ್ಲೆಯನ್ನು ಅಗ್ನಿಸಾಕ್ಷಿಯಾಗಿ ಕೈಡಿಯುವೆ ಚಿನ್ನ. ಈಗ ಆಡಬೇಕೇನಿದೆ ನನ್ನ ಮನಸ್ಸಿನ ಸಂತೋಷ. ನೋಡಿ, ನಿಮ್ಮ ಸತಿ ನಾನು ಪತಿಯಾಗಿಯನ್ನ ಮೀರೋದುಂಟೇನು? ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧವೇ ಪ್ರೇಮ ಪ್ರೇಮವೇ ಪ್ರೀತಿಯ ರಾಗವೇ